ಆರ್ಪಿಸಿ ಎಂಬ ಆಪ್ಗೆ ಮಂಗಳೂರಿನಲ್ಲಿ ಮೊದಲ ಬಲಿಯಾಗಿದೆಯಂತೆ. ಮೂಡು ಶೆಡ್ಡೆ ನಿವಾಸಿ ಸೂರ್ಯ 24 ವರ್ಷ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. 70,000ಕ್ಕೂ ಅಧಿಕ ಸಾಲ ಪಡೆದು ಹೂಡಿಕೆ ಮಾಡಿದ್ರಂತೆ. ಮಂಗಳವಾರದಿಂದ ಆರ್ಪಿಸಿ ಆಪ್ ಕಾರ್ಯನಿರ್ವಹಿಸ್ತಾ ಇರೋದೇ ಈಗ ಸ್ಥಗಿತ ಆಗ್ಬಿಟ್ಟಿದೆ. ಡಿಸೆಂಬರ್ 25ರಂದು ಸೂರ್ಯ ಏಕಾಏಕಿ ನಾಪತ್ತೆಯಾಗಿದ್ದ. ನಿನ್ನೆ ಸಂಜೆ ವೇಳೆ ಗುರುಪುರ ನದಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. 70,000 ಹಣ ಕಳೆದುಕೊಂಡ ನೋವಿನಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾರಂತೆ. ಸಾವಿರಾರು ಮಂದಿಗೆ ಫ್ರಾಡ್ ಆಪ್ನಿಂದ ನಷ್ಟ ಆಗ್ತಾ ಇದೆ. ಸಹಜವಾಗಿ ನಾವು ಗಮನಿಸ್ತೀವಿ, ಇತ್ತೀಚೆಗೆ ಅನೇಕ ಸುದ್ದಿಗಳು ಈ ರೀತಿ ಬರುತ್ತೆ. ಆನ್ಲೈನ್ನಲ್ಲಿ ಜೂಜಾಟ ಆಡಿ ಸಾಲ ಮಾಡಿಕೊಂಡು ಅದನ್ನು ಭರಿಸೋಕ್ಕಾಗದೆ ಆತ್ಮಹತ್ಯೆಗೆ ಶರಣಾಗಿರುವಂತಹ ಪ್ರಕರಣ ಈಗ ನೋಡಿ. ಮತ್ತೊಂದು ಆ್ಯಪ್, ಅದು ಕೂಡ ಫ್ರಾಡ್ ಆ್ಯಪ್ ಅಂತೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಲ ಮಾಡೋದು, ಅದರಲ್ಲಿ ಹೂಡಿಕೆ ಮಾಡೋದು, ಅದರಿಂದ ಲಾಸ್ ಆಯಿತು. ಈ ಕಡೆ ಸಾಲನೂ ತೀರ್ಸೋಕ್ಕಾಗ್ತಾ ಇಲ್ಲ, ಸಾಲಗಾರರ ಕಾಟ ಕೂಡ ತಡೆಯೋಕ್ಕಾಗಲ್ಲ. ಹಾಗಾಗಿ ಮೂಡು ಶೆಡ್ಡೆ ನಿವಾಸಿ 24 ವರ್ಷ ಅಂತೆ ಅವರಿಗೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ದೂರವಾಣಿ ಸಂಪರ್ಕದಲ್ಲಿ. ದಿನೇಶ್, ಏನಿದು ಆ್ಯಪ್, ಯಾವ ರೀತಿ ಹಣ ಹೂಡಿಕೆ ಮಾಡಿ ಕಳ್ಕೊಂಡಿದ್ದಾರೆ, ಈ ಸಾವಿಗೆ ನಿಖರ ಕಾರಣ ಏನು, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ? ಹೌದು ಶ್ರುತಿ, ಇದೊಂದು ಫ್ರಾಡ್ ಆ್ಯಪ್, RCP ಅನ್ನುವಂಥದ್ದು ಫ್ರಾಡ್ ಆ್ಯಪ್. ಇದರಲ್ಲಿ ಸಾವಿರಾರು ಮಂದಿ ಯುವಕರು ಈ ಒಂದು RCP ಏನು ಆ್ಯಪ್ ಇದೆ ಇದರಲ್ಲಿ ತೊಡಗಿಸಿಕೊಂಡಿದ್ರು. ಆದ್ರೆ ಕಳೆದ ಮಂಗಳವಾರದಿಂದ ಈ ಆ್ಯಪ್ ಏನಿದೆ ಇದು ಸ್ಥಗಿತಗೊಂಡಿರುವಂತದ್ದು. ಹೀಗಾಗಿ ಸಾವಿರಾರು ಮಂದಿಗೆ ಇದರಿಂದ ನಷ್ಟ ಉಂಟಾಗಿದೆ. ಕೆಲವರು ಈ ಆ್ಯಪ್ ನಲ್ಲಿ ಏನೇ ಹೇಗೆ ಅಂದ್ರೆ, ಫಸ್ಟಿಗೆ ಒಂದಷ್ಟು ನಿಗದಿತ ಮೊತ್ತವನ್ನ ಅದಕ್ಕೆ ಹೂಡಿಕೆ ಮಾಡಬೇಕು. ಆ ಬಳಿಕ ಒಂದಷ್ಟು ವಿಡಿಯೋಗಳನ್ನು ಕಳಿಸ್ತಾರೆ. ಆ ವಿಡಿಯೋಗಳನ್ನು ಪ್ರತಿನಿತ್ಯ ನೋಡ್ಬೇಕು. ಪ್ರತಿನಿತ್ಯ ವಿಡಿಯೋಗಳನ್ನು ನೋಡೋದ್ರಿಂದ ಇಂತಿಷ್ಟು ಹಣ ಅಂತ ಸಿಗುತ್ತೆ. ಹೀಗಾಗಿ ಆರಂಭದಲ್ಲಿ ಎಲ್ರಿಗೂ ಸಿಗ್ತಾ ಇತ್ತು. ಆ ಬಳಿಕ ಇದಕ್ಕೆ ಅಂದ್ರೆ ಆರಂಭದಲ್ಲಿ ಎಲ್ಲರಿಗೂ ಹಣ ಸಿಗ್ತಾ ಇದೆ ಅಂತ ಮತ್ತೆ ತುಂಬಾ ಜನ ಇದಕ್ಕೆ ಸೇರಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸಾವಿರಾರು ಮಂದಿ ಈ ಒಂದು ಆ್ಯಪ್ ನಲ್ಲಿ ಹಣ ಹೂಡಿಕೆ ಮಾಡಿದ್ರು. ಅಂದ್ರೆ ದುಡ್ಡು ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲರೂ ಹಣ ಹೂಡಿಕೆ ಮಾಡಿದ್ರು. ಆದ್ರೆ ಕಳೆದ ಮಂಗಳವಾರ ಏನಿದೆ ಅದು ಆ್ಯಪ್ ಅಲ್ಲಿಗೆ ಸ್ಥಗಿತವಾಗಿರುವಂತದ್ದು. ಹೀಗಾಗಿ ಸಾವಿರಾರು ಮಂದಿಯ ಲಕ್ಷಾಂತರ ರೂಪಾಯಿ ಹಣ ಇದರಿಂದ ನಷ್ಟ ಇರುವಂತದ್ದು. ಪ್ರಮುಖವಾಗಿ ಈ ಒಂದು ಮೂಡುಶೆಟ್ಟೆ ಯುವಕ ಕೂಡ ಇದಕ್ಕೆ 70,000 ಹಣವನ್ನು ಹೂಡಿಕೆ ಮಾಡಿದೆ. ಹೀಗಾಗಿ ಆತ ಮನನೊಂದು ಈಗ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಶ್ರುತಿ, ಓಕೆ ದಿನೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಆರ್ಪಿಸಿ ಎಂಬ ಆಪ್ಗೆ ಮಂಗಳೂರಿನಲ್ಲಿ ಮೊದಲ ಬಲಿಯಾಗಿದೆಯಂತೆ. ಮೂಡು ಶೆಡ್ಡೆ ನಿವಾಸಿ ಸೂರ್ಯ 24 ವರ್ಷ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. 70,000ಕ್ಕೂ ಅಧಿಕ ಸಾಲ ಪಡೆದು ಹೂಡಿಕೆ ಮಾಡಿದ್ರಂತೆ. ಮಂಗಳವಾರದಿಂದ ಆರ್ಪಿಸಿ ಆಪ್ ಕಾರ್ಯನಿರ್ವಹಿಸ್ತಾ ಇರೋದೇ ಈಗ ಸ್ಥಗಿತ ಆಗ್ಬಿಟ್ಟಿದೆ. ಡಿಸೆಂಬರ್ 25ರಂದು ಸೂರ್ಯ ಏಕಾಏಕಿ ನಾಪತ್ತೆಯಾಗಿದ್ದ. ನಿನ್ನೆ ಸಂಜೆ ವೇಳೆ ಗುರುಪುರ ನದಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. 70,000 ಹಣ ಕಳೆದುಕೊಂಡ ನೋವಿನಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾರಂತೆ. ಸಾವಿರಾರು ಮಂದಿಗೆ ಫ್ರಾಡ್ ಆಪ್ನಿಂದ ನಷ್ಟ ಆಗ್ತಾ ಇದೆ. ಸಹಜವಾಗಿ ನಾವು ಗಮನಿಸ್ತೀವಿ, ಇತ್ತೀಚೆಗೆ ಅನೇಕ ಸುದ್ದಿಗಳು ಈ ರೀತಿ ಬರುತ್ತೆ. ಆನ್ಲೈನ್ನಲ್ಲಿ ಜೂಜಾಟ ಆಡಿ ಸಾಲ ಮಾಡಿಕೊಂಡು ಅದನ್ನು ಭರಿಸೋಕ್ಕಾಗದೆ ಆತ್ಮಹತ್ಯೆಗೆ ಶರಣಾಗಿರುವಂತಹ ಪ್ರಕರಣ ಈಗ ನೋಡಿ. ಮತ್ತೊಂದು ಆ್ಯಪ್, ಅದು ಕೂಡ ಫ್ರಾಡ್ ಆ್ಯಪ್ ಅಂತೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಲ ಮಾಡೋದು, ಅದರಲ್ಲಿ ಹೂಡಿಕೆ ಮಾಡೋದು, ಅದರಿಂದ ಲಾಸ್ ಆಯಿತು. ಈ ಕಡೆ ಸಾಲನೂ ತೀರ್ಸೋಕ್ಕಾಗ್ತಾ ಇಲ್ಲ, ಸಾಲಗಾರರ ಕಾಟ ಕೂಡ ತಡೆಯೋಕ್ಕಾಗಲ್ಲ. ಹಾಗಾಗಿ ಮೂಡು ಶೆಡ್ಡೆ ನಿವಾಸಿ 24 ವರ್ಷ ಅಂತೆ ಅವರಿಗೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ದೂರವಾಣಿ ಸಂಪರ್ಕದಲ್ಲಿ. ದಿನೇಶ್, ಏನಿದು ಆ್ಯಪ್, ಯಾವ ರೀತಿ ಹಣ ಹೂಡಿಕೆ ಮಾಡಿ ಕಳ್ಕೊಂಡಿದ್ದಾರೆ, ಈ ಸಾವಿಗೆ ನಿಖರ ಕಾರಣ ಏನು, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ? ಹೌದು ಶ್ರುತಿ, ಇದೊಂದು ಫ್ರಾಡ್ ಆ್ಯಪ್, RCP ಅನ್ನುವಂಥದ್ದು ಫ್ರಾಡ್ ಆ್ಯಪ್. ಇದರಲ್ಲಿ ಸಾವಿರಾರು ಮಂದಿ ಯುವಕರು ಈ ಒಂದು RCP ಏನು ಆ್ಯಪ್ ಇದೆ ಇದರಲ್ಲಿ ತೊಡಗಿಸಿಕೊಂಡಿದ್ರು. ಆದ್ರೆ ಕಳೆದ ಮಂಗಳವಾರದಿಂದ ಈ ಆ್ಯಪ್ ಏನಿದೆ ಇದು ಸ್ಥಗಿತಗೊಂಡಿರುವಂತದ್ದು. ಹೀಗಾಗಿ ಸಾವಿರಾರು ಮಂದಿಗೆ ಇದರಿಂದ ನಷ್ಟ ಉಂಟಾಗಿದೆ. ಕೆಲವರು ಈ ಆ್ಯಪ್ ನಲ್ಲಿ ಏನೇ ಹೇಗೆ ಅಂದ್ರೆ, ಫಸ್ಟಿಗೆ ಒಂದಷ್ಟು ನಿಗದಿತ ಮೊತ್ತವನ್ನ ಅದಕ್ಕೆ ಹೂಡಿಕೆ ಮಾಡಬೇಕು. ಆ ಬಳಿಕ ಒಂದಷ್ಟು ವಿಡಿಯೋಗಳನ್ನು ಕಳಿಸ್ತಾರೆ. ಆ ವಿಡಿಯೋಗಳನ್ನು ಪ್ರತಿನಿತ್ಯ ನೋಡ್ಬೇಕು. ಪ್ರತಿನಿತ್ಯ ವಿಡಿಯೋಗಳನ್ನು ನೋಡೋದ್ರಿಂದ ಇಂತಿಷ್ಟು ಹಣ ಅಂತ ಸಿಗುತ್ತೆ. ಹೀಗಾಗಿ ಆರಂಭದಲ್ಲಿ ಎಲ್ರಿಗೂ ಸಿಗ್ತಾ ಇತ್ತು. ಆ ಬಳಿಕ ಇದಕ್ಕೆ ಅಂದ್ರೆ ಆರಂಭದಲ್ಲಿ ಎಲ್ಲರಿಗೂ ಹಣ ಸಿಗ್ತಾ ಇದೆ ಅಂತ ಮತ್ತೆ ತುಂಬಾ ಜನ ಇದಕ್ಕೆ ಸೇರಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸಾವಿರಾರು ಮಂದಿ ಈ ಒಂದು ಆ್ಯಪ್ ನಲ್ಲಿ ಹಣ ಹೂಡಿಕೆ ಮಾಡಿದ್ರು. ಅಂದ್ರೆ ದುಡ್ಡು ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲರೂ ಹಣ ಹೂಡಿಕೆ ಮಾಡಿದ್ರು. ಆದ್ರೆ ಕಳೆದ ಮಂಗಳವಾರ ಏನಿದೆ ಅದು ಆ್ಯಪ್ ಅಲ್ಲಿಗೆ ಸ್ಥಗಿತವಾಗಿರುವಂತದ್ದು. ಹೀಗಾಗಿ ಸಾವಿರಾರು ಮಂದಿಯ ಲಕ್ಷಾಂತರ ರೂಪಾಯಿ ಹಣ ಇದರಿಂದ ನಷ್ಟ ಇರುವಂತದ್ದು. ಪ್ರಮುಖವಾಗಿ ಈ ಒಂದು ಮೂಡುಶೆಟ್ಟೆ ಯುವಕ ಕೂಡ ಇದಕ್ಕೆ
70,000 Yes. ಹಣವನ್ನು ಹೂಡಿಕೆ ಮಾಡಿದೆ. ಹೀಗಾಗಿ ಆತ ಮನನೊಂದು ಈಗ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡಿರುವಂತ ಶ್ರುತಿ. ಓಕೆ ದಿನೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಆರ್ಪಿಸಿ ಎಂಬ ಆಪ್ಗೆ ಮಂಗಳೂರಿನಲ್ಲಿ ಮೊದಲ ಬಲಿಯಾಗಿದೆಯಂತೆ. ಮೂಡು ಶೆಡ್ಡೆ ನಿವಾಸಿ ಸೂರ್ಯ 24 ವರ್ಷ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. 70,000ಕ್ಕೂ ಅಧಿಕ ಸಾಲ ಪಡೆದು ಹೂಡಿಕೆ ಮಾಡಿದ್ರಂತೆ. ಮಂಗಳವಾರದಿಂದ ಆರ್ಪಿಸಿ ಆಪ್ ಕಾರ್ಯನಿರ್ವಹಿಸ್ತಾ ಇರೋದೇ ಈಗ ಸ್ಥಗಿತ ಆಗ್ಬಿಟ್ಟಿದೆ. ಡಿಸೆಂಬರ್ 25ರಂದು ಸೂರ್ಯ ಏಕಾಏಕಿ ನಾಪತ್ತೆಯಾಗಿದ್ದ. ನಿನ್ನೆ ಸಂಜೆ ವೇಳೆ ಗುರುಪುರ ನದಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. 70,000 ಹಣ ಕಳೆದುಕೊಂಡ ನೋವಿನಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾರಂತೆ. ಸಾವಿರಾರು ಮಂದಿಗೆ ಫ್ರಾಡ್ ಆ್ಯಪ್ನಿಂದ ನಷ್ಟ ಆಗ್ತಾ ಇದೆ. ಸಹಜವಾಗಿ ನಾವು ಗಮನಿಸ್ತೀವಿ, ಇತ್ತೀಚೆಗೆ ಅನೇಕ ಸುದ್ದಿಗಳು ಈ ರೀತಿ ಬರುತ್ತೆ. ಆನ್ಲೈನ್ನಲ್ಲಿ ಜೂಜಾಟ ಆಡಿ ಸಾಲ ಮಾಡಿಕೊಂಡು ಅದನ್ನು ಭರಿಸೋಕ್ಕಾಗದೆ ಆತ್ಮಹತ್ಯೆಗೆ ಶರಣಾಗಿರುವಂತಹ ಪ್ರಕರಣ. ಈಗ ನೋಡಿ ಮತ್ತೊಂದು ಆ್ಯಪ್, ಅದು ಕೂಡ ಫ್ರಾಡ್ ಆ್ಯಪ್ ಅಂತೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಲ ಮಾಡೋದು, ಅದರಲ್ಲಿ ಹೂಡಿಕೆ ಮಾಡೋದು, ಅದರಿಂದ ಲಾಸ್ ಆಯಿತು. ಈ ಕಡೆ ಸಾಲನೂ ತೀರ್ಸೋಕ್ಕಾಗ್ತಾ ಇಲ್ಲ, ಸಾಲಗಾರರ ಕಾಟ ಕೂಡ ತಡೆಯೋಕ್ಕಾಗಲ್ಲ. ಹಾಗಾಗಿ ಮೂಡು ಶೆಡ್ಡೆ ನಿವಾಸಿ 24 ವರ್ಷ ಅಂತೆ ಅವರಿಗೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ದೂರವಾಣಿ ಸಂಪರ್ಕದಲ್ಲಿ. ದಿನೇಶ್, ಏನಿದು ಆ್ಯಪ್, ಯಾವ ರೀತಿ ಹಣ ಹೂಡಿಕೆ ಮಾಡಿ ಕಳ್ಕೊಂಡಿದ್ದಾರೆ, ಈ ಸಾವಿಗೆ ನಿಖರ ಕಾರಣ ಏನು, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ? ಹೌದು ಶ್ರುತಿ, ಇದೊಂದು ಫ್ರಾಡ್ ಆ್ಯಪ್, RCP ಅನ್ನುವಂಥದ್ದು ಫ್ರಾಡ್ ಆ್ಯಪ್. ಇದರಲ್ಲಿ ಸಾವಿರಾರು ಮಂದಿ ಯುವಕರು ಈ ಒಂದು RCP ಏನು ಆ್ಯಪ್ ಇದೆ ಇದರಲ್ಲಿ ತೊಡಗಿಸಿಕೊಂಡಿದ್ರು. ಆದ್ರೆ ಕಳೆದ ಮಂಗಳವಾರದಿಂದ ಈ ಆ್ಯಪ್ ಏನಿದೆ ಇದು ಸ್ಥಗಿತಗೊಂಡಿರುವಂತದ್ದು. ಹೀಗಾಗಿ ಸಾವಿರಾರು ಮಂದಿಗೆ ಇದರಿಂದ ನಷ್ಟ ಉಂಟಾಗಿದೆ. ಕೆಲವರು ಈ ಆ್ಯಪ್ ನಲ್ಲಿ ಏನೇ ಹೇಗೆ ಅಂದ್ರೆ ಫಸ್ಟಿಗೆ ಒಂದಷ್ಟು ನಿಗದಿತ ಮೊತ್ತವನ್ನ ಅದಕ್ಕೆ ಹೂಡಿಕೆ ಮಾಡಬೇಕು. ಆ ಬಳಿಕ ಒಂದಷ್ಟು ವಿಡಿಯೋಗಳನ್ನು ಕಳಿಸ್ತಾರೆ. ಆ ವಿಡಿಯೋಗಳನ್ನು ಪ್ರತಿನಿತ್ಯ ನೋಡ್ಬೇಕು. ಪ್ರತಿನಿತ್ಯ ವಿಡಿಯೋಗಳನ್ನು ನೋಡೋದ್ರಿಂದ ಇಂತಿಷ್ಟು ಹಣ ಅಂತ ಸಿಗುತ್ತೆ. ಹೀಗಾಗಿ ಆರಂಭದಲ್ಲಿ ಎಲ್ರಿಗೂ ಸಿಗ್ತಾ ಇತ್ತು. ಆ ಬಳಿಕ ಇದಕ್ಕೆ ಅಂದ್ರೆ ಆರಂಭದಲ್ಲಿ ಎಲ್ಲರಿಗೂ ಹಣ ಸಿಗ್ತಾ ಇದೆ ಅಂತ ಮತ್ತೆ ಮತ್ತೆ ತುಂಬಾ ಜನ ಇದಕ್ಕೆ ಸೇರಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸಾವಿರಾರು ಮಂದಿ ಈ ಒಂದು ಆ್ಯಪ್ ನಲ್ಲಿ ಹಣ ಹೂಡಿಕೆ ಮಾಡಿದ್ರು. ಅಂದ್ರೆ ದುಡ್ಡು ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲರೂ ಹಣ ಹೂಡಿಕೆ ಮಾಡಿದ್ರು. ಆದ್ರೆ ಕಳೆದ ಮಂಗಳವಾರ ಏನಿದೆ ಅದು ಆ್ಯಪ್ ಅಲ್ಲಿಗೆ ಸ್ಥಗಿತವಾಗಿರುವಂತದ್ದು. ಹೀಗಾಗಿ ಸಾವಿರಾರು ಮಂದಿಯ ಲಕ್ಷಾಂತರ ರೂಪಾಯಿ ಹಣ ಇದರಿಂದ ನಷ್ಟ ಇರುವಂತದ್ದು. ಪ್ರಮುಖವಾಗಿ ಈ ಒಂದು ಮೂಡು ಶೆಡ್ಡೆ ಯುವಕ ಕೂಡ ಇದಕ್ಕೆ 70,000 ಹಣವನ್ನು ಹೂಡಿಕೆ ಮಾಡಿದೆ. ಹೀಗಾಗಿ ಆತ ಮನನೊಂದು ಈಗ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡಿರುವಂತಹ ಶ್ರುತಿ. ಓಕೆ ದಿನೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಆರ್ಪಿಸಿ ಎಂಬ ಆಪ್ಗೆ ಮಂಗಳೂರಿನಲ್ಲಿ ಮೊದಲ ಬಲಿಯಾಗಿದೆಯಂತೆ. ಮೂಡು ಶೆಡ್ಡೆ ನಿವಾಸಿ ಸೂರ್ಯ 24 ವರ್ಷ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. 70,000ಕ್ಕೂ ಅಧಿಕ ಸಾಲ ಪಡೆದು ಹೂಡಿಕೆ ಮಾಡಿದ್ರಂತೆ. ಮಂಗಳವಾರದಿಂದ ಆರ್ಪಿಸಿ ಆಪ್ ಕಾರ್ಯನಿರ್ವಹಿಸ್ತಾ ಇರೋದೇ ಈಗ ಸ್ಥಗಿತ ಆಗ್ಬಿಟ್ಟಿದೆ. ಡಿಸೆಂಬರ್ 25ರಂದು ಸೂರ್ಯ ಏಕಾಏಕಿ ನಾಪತ್ತೆಯಾಗಿದ್ದ. ನಿನ್ನೆ ಸಂಜೆ ವೇಳೆ ಗುರುಪುರ ನದಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. 70,000 ಹಣ ಕಳೆದುಕೊಂಡ ನೋವಿನಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾರಂತೆ. ಸಾವಿರಾರು ಮಂದಿಗೆ ಫ್ರಾಡ್ ಆ್ಯಪ್ನಿಂದ ನಷ್ಟ ಆಗ್ತಾ ಇದೆ. ಸಹಜವಾಗಿ ನಾವು ಗಮನಿಸ್ತೀವಿ, ಇತ್ತೀಚೆಗೆ ಅನೇಕ ಸುದ್ದಿಗಳು ಈ ರೀತಿ ಬರುತ್ತೆ. ಆನ್ಲೈನ್ನಲ್ಲಿ ಜೂಜಾಟ ಆಡಿ ಸಾಲ ಮಾಡಿಕೊಂಡು ಅದನ್ನು ಭರಿಸೋಕ್ಕಾಗದೆ ಆತ್ಮಹತ್ಯೆಗೆ ಶರಣಾಗಿರುವಂತಹ ಪ್ರಕರಣ. ಈಗ ನೋಡಿ ಮತ್ತೊಂದು ಆ್ಯಪ್, ಅದು ಕೂಡ ಫ್ರಾಡ್ ಆ್ಯಪ್ ಅಂತೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಲ ಮಾಡೋದು, ಅದರಲ್ಲಿ ಹೂಡಿಕೆ ಮಾಡೋದು, ಅದರಿಂದ ಲಾಸ್ ಆಯಿತು. ಈ ಕಡೆ ಸಾಲನೂ ತೀರ್ಸೋಕ್ಕಾಗ್ತಾ ಇಲ್ಲ, ಸಾಲಗಾರರ ಕಾಟ ಕೂಡ ತಡೆಯೋಕ್ಕಾಗಲ್ಲ. ಹಾಗಾಗಿ ಮೂಡು ಶೆಡ್ಡೆ ನಿವಾಸಿ 24 ವರ್ಷ ಅಂತೆ ಅವರಿಗೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ದೂರವಾಣಿ ಸಂಪರ್ಕದಲ್ಲಿ. ದಿನೇಶ್, ಏನಿದು ಆ್ಯಪ್, ಯಾವ ರೀತಿ ಹಣ ಹೂಡಿಕೆ ಮಾಡಿ ಕಳ್ಕೊಂಡಿದ್ದಾರೆ, ಈ ಸಾವಿಗೆ ನಿಖರ ಕಾರಣ ಏನು, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ? ಹೌದು ಶ್ರುತಿ, ಇದೊಂದು ಫ್ರಾಡ್ ಆ್ಯಪ್, RCP ಅನ್ನುವಂಥದ್ದು ಫ್ರಾಡ್ ಆ್ಯಪ್. ಇದರಲ್ಲಿ ಸಾವಿರಾರು ಮಂದಿ ಯುವಕರು ಈ ಒಂದು RCP ಏನು ಆ್ಯಪ್ ಇದೆ ಇದರಲ್ಲಿ ತೊಡಗಿಸಿಕೊಂಡಿದ್ರು. ಆದ್ರೆ ಕಳೆದ ಮಂಗಳವಾರದಿಂದ ಈ ಆ್ಯಪ್ ಏನಿದೆ ಇದು ಸ್ಥಗಿತಗೊಂಡಿರುವಂತದ್ದು. ಹೀಗಾಗಿ ಸಾವಿರಾರು ಮಂದಿಗೆ ಇದರಿಂದ ನಷ್ಟ ಉಂಟಾಗಿದೆ. ಕೆಲವರು ಈ ಆ್ಯಪ್ ನಲ್ಲಿ ಏನೇ ಹೇಗೆ ಅಂದ್ರೆ ಫಸ್ಟಿಗೆ ಒಂದಷ್ಟು ನಿಗದಿತ ಮೊತ್ತವನ್ನ ಅದಕ್ಕೆ ಹೂಡಿಕೆ ಮಾಡಬೇಕು. ಆ ಬಳಿಕ ಒಂದಷ್ಟು ವಿಡಿಯೋಗಳನ್ನು ಕಳಿಸ್ತಾರೆ. ಆ ವಿಡಿಯೋಗಳನ್ನು ಪ್ರತಿನಿತ್ಯ ನೋಡ್ಬೇಕು. ಪ್ರತಿನಿತ್ಯ ವಿಡಿಯೋಗಳನ್ನು ನೋಡೋದ್ರಿಂದ ಇಂತಿಷ್ಟು ಹಣ ಅಂತ ಸಿಗುತ್ತೆ. ಹೀಗಾಗಿ
ಆರಂಭದಲ್ಲಿ ಎಲ್ರಿಗೂ ಸಿಗ್ತಾ ಇತ್ತು. ಆ ಬಳಿಕ ಇದಕ್ಕೆ ಅಂದ್ರೆ ಆರಂಭದಲ್ಲಿ ಎಲ್ಲರಿಗೂ ಹಣ ಸಿಗ್ತಾ ಇದೆ ಅಂತ ಮತ್ತೆ ಮತ್ತೆ ತುಂಬಾ ಜನ ಇದಕ್ಕೆ ಸೇರಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸಾವಿರಾರು ಮಂದಿ ಈ ಒಂದು ಆ್ಯಪ್ ನಲ್ಲಿ ಹಣ ಹೂಡಿಕೆ ಮಾಡಿದ್ರು. ಅಂದ್ರೆ ದುಡ್ಡು ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲರೂ ಹಣ ಹೂಡಿಕೆ ಮಾಡಿದ್ರು. ಆದ್ರೆ ಕಳೆದ ಮಂಗಳವಾರ ಏನಿದೆ ಅದು ಆ್ಯಪ್ ಅಲ್ಲಿಗೆ ಸ್ಥಗಿತವಾಗಿರುವಂತದ್ದು. ಹೀಗಾಗಿ ಸಾವಿರಾರು ಮಂದಿಯ ಲಕ್ಷಾಂತರ ರೂಪಾಯಿ ಹಣ ಇದರಿಂದ ನಷ್ಟ ಇರುವಂತದ್ದು. ಪ್ರಮುಖವಾಗಿ ಈ ಒಂದು ಮೂಡುಶೆಟ್ಟೆ ಯುವಕ ಕೂಡ ಇದಕ್ಕೆ 70,000 ಹಣವನ್ನು ಹೂಡಿಕೆ ಮಾಡಿದೆ. ಹೀಗಾಗಿ ಆತ ಮನನೊಂದು ಈಗ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು ಶ್ರುತಿ. ಓಕೆ ದಿನೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.